ಸ್ವಯಂ ಘೋಷಿತ ಆಸ್ತಿ ತೆರಿಗೆಯಲ್ಲಿ ಹೆಚ್ಚಿನ ವಸೂಲಾತಿ ಮಾಡಿ ಪ್ರಗತಿ ಸಾಧಿಸಿರುವಂತಹ ಅಧಿಕಾರಿಗಳು ಮತ್ತು ನೌಕರರಿಗೆ ಒಂದು ಪ್ರಶಂಸನಾ ಪತ್ರ ನೀಡುವ ಒಂದು ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮಹಾನಗರ ಪಾಲಿಕೆ ಆಯುಕ್ತರಾದ ಡಾಕ್ಟರ್ ಮಾಂತೇಶ್ ಎನ್ನವರೇ, ದಾವಣಗೆರೆ ಹರಿಹರ ನಗರ ಅಭಿವೃದ್ಧಿ ಪ್ರಾಧಿಕಾರ ಆಯುಕ್ತರಾದ ಶ್ರೀಮತಿ ರೇಣುಕಾ ಅವರೇ ಮತ್ತು ಯೋಜನಾ ನಿರ್ದೇಶಕರು ಆದ ಶ್ರೀ ಟಿ ವೀರೇಶ್ ಕುಮಾರ್ ಅವರೇ ಮತ್ತು ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ನಮ್ಮ ಮಹಾನಗರ ಪಾಲಿಕೆಯ ಸಿಬ್ಬಂದಿ ವರ್ಗದವರೇ, ಮೊದಲನೇದಾಗಿ ಬಹಳ ಸಂತೋಷ ಅನಿಸ್ತದೆ ದಾವಣಗೆರೆಯಲ್ಲಿ ಈ ರೀತಿಯ ವಿಶೇಷ ಕಾರ್ಯಕ್ರಮ ಅಂದರೆ ಒಂದು ಎಂಕರೇಜ್ಮೆಂಟ್ ಫ್ರಮ್ ಮಹಾನಗರ ಪಾಲಿಕೆ ಟು ಆಲ್ ದ ಎಂಪ್ಲಾಯೀಸ್ ಹಿಯರ್. ಐ ಥಿಂಕ್ ಇಟ್ಸ್ ವೆರಿ ಮಚ್ ಇಂಪಾರ್ಟೆಂಟ್. ನಾವೇನೇ ಕೆಲಸ ಮಾಡುವಾಗ ನಮ್ಮ ಬೆನ್ನು ತಟ್ಟಿ ನಮ್ಮನ್ನು ಎನ್ಕರೇಜ್ ಮಾಡಿದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು. ನಾವು ಮಾಡ್ತಾ ಇರುವಂತಹ ಕೆಲಸವನ್ನು ನಮ್ಮ ಅಧಿಕಾರಿಗಳು ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಅಂದರೆ ಡೆಫಿನೆಟ್ಲಿ ಇಟ್ಸ್ ಅನ್ ಎನ್ಕರೇಜ್ಮೆಂಟ್. ಸ್ಕೂಲ್ಸ್ನಲ್ಲಿ, ಕಾಲೇಜ್ ಲಿಮಿಟ್ಸ್ನಲ್ಲಿ ವಿ ಎನ್ಕರೇಜ್ ಅದ ಪ್ರೊಫಿಷಿಯನ್ಸಿ ಸರ್ಟಿಫಿಕೇಟ್ಸ್ ಕೊಡ್ತಾ ಇದ್ದೀವಿ. ಸೊ ಅದೇ ರೀತಿ ನೀವು ಕೂಡ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಭಾವಿಸ್ಕೊಂಡು ನಮ್ಮ ಸಾಮಾನ್ಯ ಜನರು ನಮ್ಮ ಹತ್ರ ಬಂದಾಗ ಅವರಿಗೆ ಯಾವ ರೀತಿ ನಾವು ಸೇವೆಯನ್ನು ಒದಗಿಸ್ಬೋದು, ಅದ್ರ ಜೊತೆಗೆ ಇಂಟರ್ ಡಿಪಾರ್ಟ್ಮೆಂಟ್ ಕಮ್ಯುನಿಕೇಷನ್ ಆಗಬೇಕು. ನಾನು ಯಾವಾಗಲೂ ಮಾತಾಡುವಾಗ ಅದೇ ಹೇಳ್ತೀನಿ, ಯಾರೇ ಬಡವರು ನಮ್ಮ ಹತ್ರ ಬಂದರೆ ಅಥವಾ ಡಿಪಾರ್ಟ್ಮೆಂಟ್ ಕೆಲಸಕ್ಕೆ ಬಂದಾಗ ನಮ್ಮ ಉದ್ದೇಶ ಏನಿರಬೇಕು ಅಂದರೆ ಅವರ ಕೆಲಸ ಯಾವ ರೀತಿ ಮಾಡಬೇಕು ಅಂತ. ಅವ್ರನ್ನ ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟಿಗೆ ಅಲ್ದಾಡಿಸೋದಲ್ಲ, ಎದ್ದು ನಮ್ಮ ಒಂದು ಚೇರಿಗೆ ನಾವು ಲಿಮಿಟ್ ಆಗೋದು ಬೇಡ. ಹೌದಾ? ಸೆಡೆಂಟ್ರಿ ಲೈಫ್ ಸ್ಟೈಲ್ ಇಟ್ಸ್ ಕಾಸಿಂಗ್ ಸೋ ಮಚ್ ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಎಲ್ಲ ಮಾತಾಡ್ತೀವಿ. ಅದರ ಜೊತೆಗೆ ಅವ್ರು ಬಂದಿರೋರು ಅವರನ್ನ ನಮ್ಮ ಬಾಡಿ ಲ್ಯಾಂಗ್ವೇಜ್ ಯಾವ ರೀತಿ ಇರುತ್ತೆ ಮೇನ್ಲಿ ಅದರಲ್ಲೇ ಬರುತ್ತೆ. ಒಬ್ಬ ವೈದ್ಯ ಆಯಿತು, ಒಬ್ಬ ಸಿಬ್ಬಂದಿ ವರ್ಗದವರು ಯಾರೇ ನಿಮ್ಮ ಹತ್ರ ಬಂದರೂ ಕೂಡ ನಮ್ಮ ಬಾಡಿ ಲ್ಯಾಂಗ್ವೇಜ್ ಯಾವ ರೀತಿ ಇರುತ್ತೆ, ಅವರ ಸಮಸ್ಯೆ ಏನು, ಅದನ್ನು ಸಂಪೂರ್ಣ ಅವ್ರು ಹೇಳೋದನ್ನು ತಾಳ್ಮೆಯಿಂದ ಕೇಳುವಂಥ ಒಂದು ಪ್ರವೃತ್ತಿ ಇರಬೇಕು ನಮಗೆ. ಅದನ್ನು ಕೇಳಿಕೊಂಡು ಅವರ ಸಮಸ್ಯೆಗೆ ಸರಿಯಾದ ಪರಿಹಾರ. ಈಗ ಇದು ನಮ್ಮ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿಲ್ಲ, ಹೋಗಮ್ಮ ಅನ್ನೋದಕ್ಕಿಂತ ಇದು ಯಾವ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿದೆ, ಆ ಡಿಪಾರ್ಟ್ಮೆಂಟ್ ಎಲ್ಲಿದೆ ಅಲ್ಲಿವರೆಗೂ ನೀವು ಹೇಳಬೇಕಾಗುತ್ತೆ ನನ್ನನ್ನು ಕೇಳಿದರೆ. ಸೊ ಇದು ಮಹಾನಗರ ಪಾಲಿಕೆಗಿದೆನಾ ಅಥವಾ CEO ಅವ್ರ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿದೆನಾ ಅಥವಾ ಗೋ ಟು ದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಂತ ನೀವು ಫಸ್ಟ್ ಆಫ್ ಆಲ್ ತಿಳ್ಕೊಬೇಕಾಗತ್ತೆ. ಆಮೇಲೆ ಎಲ್ಲ ಡಿಪಾರ್ಟ್ಮೆಂಟ್ನಲ್ಲೂ ಒಂದು ಎವ್ರಿ ಮಂತ್ ಒಂದು ಮೀಟಿಂಗ್ ಮಾಡಿಕೊಡಿ. ಪ್ರಗತಿ ಪರಿಶೀಲನೆ ಸಭೆ ಅಂತ ನಾವೇನು ದಿಶಾ ಕಮಿಟಿ ಮಾಡ್ತೀವಿ, KDP ಸಭೆಗಳನ್ನು ಮಾಡ್ತೀವಿ. ನಿಮ್ಮ ಡಿಪಾರ್ಟ್ಮೆಂಟ್ ವೈಸು ನೀವು ಮೀಟಿಂಗ್ ಮಾಡಿಕೊಂಡು ನಿಮ್ಮ ಹೈಯರ್ ಅಪ್ಸ್ಗೆ ಒಂದು ವರದಿ ಒಲಿಸ್ರಿ. ಈ ಸಮಸ್ಯೆ ಆಗ್ತಾಯಿದೆ ನಮಗೆ, ಈ ಕಾರಣಗಳಿಂದ ನಿಮಗೆ ಈ ಒಂದು ಸರ್ಟಿಫಿಕೇಟು ಮಂಜೂರಾತಿ ಕೊಡ್ಲಿಕ್ಕೆ ಬರ್ತಾ ಇಲ್ಲ, ನೀವು ಅರ್ಹರಿಲ್ಲ. ಅರ್ಹ ಆಗಲಿಕ್ಕೆ ಇನ್ನೇನು ಹೆಚ್ಚಿನ ದಾಖಲೆಗಳು ಬೇಕು ಅನ್ನೋದನ್ನು ಕೂಡ ನೀವು ಕೊಡಬೇಕು. ಮತ್ತು ಪ್ರತಿಯೊಂದು ಡಿಪಾರ್ಟ್ಮೆಂಟ್ನಲ್ಲೂ ಸರ್ಕಾರದ ಅನೇಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸ್ಕೀಮ್ಸ್ ಇರುತ್ತೆ. ಪ್ರತಿ ವರ್ಷ ಎವ್ರಿ 3 months ಕರ್ನಾಟಕ ಗೌರ್ಮೆಂಟಿಂದಲೂ ಎಷ್ಟೊಂದು ತೆರಿಗೆ ಬಗ್ಗೆ ಇರ್ಬೋದು ಅಥವಾ ನಮ್ಮ ಈವನ್ ಆ್ಯಂಬುಲೆನ್ಸ್ ಅಂತೆ ವಿಶೇಷ ಕಾರ್ಯಕ್ರಮಗಳನ್ನು, ಹೆಲ್ಪ್ಲೈನ್ ನಂಬರ್ಸ್ನೆಲ್ಲ ಬಿಡುಗಡೆ ಮಾಡ್ತಾರೆ. ಸೊ ನಿಮ್ಮ ಡಿಪಾರ್ಟ್ಮೆಂಟಿಗೆ ಒಬ್ಬ ವ್ಯಕ್ತಿ ಬಂದರೆ ಇಟ್ ಶುಡ್ ಬಿ ಅ ಕಂಪ್ಲೀಟ್ ಇನ್ಫಾರ್ಮೇಷನ್ ಸೆಂಟರ್. ಸರ್ಕಾರದ ಏನೇನು ಕಾರ್ಯಕ್ರಮಗಳು ಬರ್ತವೆ, ಫಲಾನುಭವಿಗಳಿಗೆ ಕೊಡುವಂತಹ ಒಂದು ಬೆನಿಫಿಟ್ಸ್ ಬಗ್ಗೆ ನೀವು ಸಂಪೂರ್ಣ ಮಾಹಿತಿಗಳನ್ನು ನಿಮ್ಮ ಕಚೇರಿಗಳಲ್ಲಿ ಹಾಕಬೇಕಾಗುತ್ತೆ. ಆಮೇಲೆ ತೆರಿಗೆ ವಸೂಲಾತಿನಲ್ಲಿ 50% ಜಾಸ್ತಿ ಕಲೆಕ್ಟ್ ಮಾಡಿದ್ದಾರೆ. ಒಂದೇ ತಿಂಗಳಲ್ಲಿ ಇಂತಹ ಗಣನೀಯ ಸಾಧನೆ ಮಾಡಿದ್ದಾರೆ. ಏಪ್ರಿಲ್ ತಿಂಗಳಲ್ಲೇ ಮ್ಯಾಕ್ಸಿಮಮ್ ಕಲೆಕ್ಷನ್ ಆಗಿದೆ. ಆಮೇಲೆ ನಿಮಗೆ ಒಂದು ಟಾರ್ಗೆಟ್ ಕೂಡ ಸೆಟ್ ಮಾಡಿದ್ದಾರೆ. ಅದರಲ್ಲಿ ಭಾಳಷ್ಟು ಜನ 50% ದಾಟಿದ್ದೀರಾ. ನಮ್ಮ ಹರಿಹರ 46% ಆಗಿದೆ. ಹೈಯೆಸ್ಟ್ ಆಗ್ತಾ ಇರೋದು ಹೊನ್ನಾಳಿ, ಇದರಲ್ಲಿ ಜಗಳೂರು, ಮಲೆಬೆನ್ನೂರು ಕಡಿಮೆ ಆಗಿದೆ. ಚನ್ನಗಿರಿನೂ ಚೆನ್ನಾಗಿದೆ, 56% ಆಗಿದೆ. ಸೊ ಬಾಕಿ ಇರೋದು ನೋಡ್ತಾ ಇದ್ದೀನಿ ನಾನು, ವಸೂಲಾತಿಯಾಗಿದೆ, ಬಾಕಿ ಎಷ್ಟಿದೆ ಅದನ್ನು ಕೂಡ ನಾವು ನೋಡಬೇಕಾಗಿದೆ. ಯಾಕಂದರೆ ನೀವೇನೇ ಈ ಟ್ಯಾಕ್ಸ್ ಕಲೆಕ್ಟ್ ಮಾಡಿದರೂ ಕೂಡ ನಮ್ಮ ಒಂದು ಸಿಟೀಸು, ನಮ್ಮ ನಗರ ಪಾಲಿಕೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಈ ಹಣನ ನಾವು ಮತ್ತೆ ಬಳಸ್ಕೊಳ್ತಾ ಇದ್ದೀವಿ. ಮೂಲಭೂತ ಸೌಕರ್ಯ ಇರೋದು, ಹಸಿರೀಕರಣ ಇರ್ಬೋದು ಅಥವಾ ಸ್ವಚ್ಛತೆ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಮತ್ತೆ ಬಳಸ್ತಾ ಇದ್ದೀವಿ. ಸೊ ಆದ್ದರಿಂದ ಸಿಬ್ಬಂದಿಯವರಲ್ಲಿ ನನ್ನ ಹತ್ರ ಬರುವಂತಹ ಬೇಡಿಕೆಗಳು ಏನಿರ್ತವೆ ಅಂದರೆ,
ಮೀನು ಪಾಣಿಗಳ ಬಗ್ಗೆ ಬರ್ತವೆ. ಯಾರೇ ಬಂದ್ರೂ ಕೂಡ ನಮ್ಮದು ಒಂದು ಪಾಣಿ ಅದು ಕರೆಕ್ಟ್ ಆಗ್ತಾ ಇಲ್ಲ, ಮತ್ತು ಈ ಸ್ವತ್ತು ಬಗ್ಗೆ, ಖಾತಾ ಬಗ್ಗೆ, ಇದ್ರ ಬಗ್ಗೆ ಸಾಕಷ್ಟು ಬೇಡಿಕೆಗಳಿದ್ದಾವೆ. ಆದ್ದರಿಂದ ನಮ್ಮ ಐ ಥಿಂಕ್ ಈವನ್ ಗೌರ್ಮೆಂಟ್ ಆ್ಯಪ್ಸ್ನಲ್ಲೂ ನಿಮಗೆ ಒಂದು ಇದು ಇದೆ, ಸೆಲ್ಫ್ ಅನಾಲಿಸಿಸ್ ಮಾಡಲಿಕ್ಕೆ ಒಂದು ಡೆಡ್ಲೈನ್ ಕೂಡ ಇದೆ. ನಿಮಗೇನೇ ಒಂದು ಅರ್ಜಿ ಬಂದರೂ ಕೂಡ ಇಷ್ಟು ದಿನಗಳ ಒಳಗೆ ನೀವು ಅದನ್ನು ಸೊಲ್ಯೂಷನ್ ಕೊಡಬೇಕು ಅವರಿಗೆ ಅಂತ. ಸೊ ಆದ್ದರಿಂದ ಈಗ ಡಿಪಾರ್ಟ್ಮೆಂಟ್ ವೈಸ್ ಯಾಕೆ ಮೀಟಿಂಗ್ ಮಾಡಬೇಕು ಅಂತ ಹೇಳ್ತಿದ್ದೀನಿ ಅಂದರೆ, ದಿಸ್ ಇಸ್ ಅಗೇನ್ ಟು ಬೆಟರ್ ಯುವರ್ ಪರ್ಫಾರ್ಮೆನ್ಸಸ್. ಸೊ ಎಲ್ಲ ಸ್ಟೇಟ್ ಲಿಮಿಟ್ನಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರಬಾರ್ದು. ನೀವೇ ಒಂದು ಸರ್ಕಾರ, ನನ್ನನ್ನು ಕೇಳಿದರೆ ನೀವೇ ಒಂದು ಸರ್ಕಾರ, ನಿಮ್ಮ ಲಿಮಿಟ್ಸ್ ಯಾವ ರೀತಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಪಂಚಾಯತ್ ರಾಜ್ ಸಿಸ್ಟಮ್ ಮಾಡಿದ್ದಾರೆ. ಯು ಇನ್ ಅ ಡಿಪಾರ್ಟ್ಮೆಂಟ್ ಆಲ್ಸೋ ರೆಪ್ರೆಸೆಂಟ್ ಗವರ್ಮೆಂಟ್. ಹೌದಾ? ನಿಮಗೆ ಆ ವಿಶೇಷ ಅಧಿಕಾರ ಇದೆ. ಸರ್ಕಾರ ಎಷ್ಟು ಜನ ಅವ್ರ ಕಣ್ಣೇ ನೋಡ್ರಿ, ನೀವು ಕಣ್ಣು ನೋಡೇ ನೀವು ಕರಗಬೇಕು. ಯಾರೇ ನಿಮ್ಮ ಹತ್ರ ಬಂದಾಗ ಅಷ್ಟೊಂದು ಆಸೆ, ನಿರೀಕ್ಷೆ, ಆಕಾಂಕ್ಷೆಗಳನ್ನು ಇಟ್ಕೊಂಡು ಬಂದಿರ್ತಾರೆ. ಆದ್ದರಿಂದ ದಯವಿಟ್ಟು ನಮ್ಮೆಲ್ಲರ ಕರ್ತವ್ಯ, ಧರ್ಮ ಕೂಡ ಹೌದು, ನಾವು ಜನರ ಸೊಲ್ಯೂಷನ್ ಫೈಂಡರ್ಸ್ ಆಗಿರಬೇಕು. ಸೊ ಡಿಪಾರ್ಟ್ಮೆಂಟಿಗೆ ಕಮ್ಯುನಿಕೇಷನ್ ಆಗಬೇಕು. ಫೋನ್ ಮಾಡಿ ಹೇಳ್ರಿ, ಇಂಥವ್ರ ಪೇಪರ್ ಸ್ಟಡಿ ಮಾಡಿದ್ದೀನಿ ನಾನು, ಇದೊಂದು ಕೊರತೆ ಇದೆ, ಕಳಿಸ್ತಾ ಇದ್ದೀನಿ, ಅವ್ರದ್ದು ಮಾಡಿಕೊಡ್ರಿ ಅಂತ. ಸೊ ದಟ್ ಈಸ್ ಹೌ ಯು ಹ್ಯಾವ್ ಟು ಕನೆಕ್ಟ್ ಅಮಂಗ್ ಯುವರ್ ಫೆಲೋ ಡಿಪಾರ್ಟ್ಮೆಂಟ್ ಆಫೀಷಿಯಲ್ಸ್ ಆ್ಯಂಡ್ ಸಿ ದ್ಯಾಟ್ ಒಬ್ಬರು ನಮ್ಮ ಮಹಾನಗರ ಪಾಲಿಕೆ ವಸೂಲ್ಕೊಳ್ಡ್ ಅಂತೀವಲ್ಲ ಮನೆಯೊಳಗೆ, ನನಗಂತೂ ಅದೇ ಭಾವನೆ. ಯಾರೇ ನಮ್ಮ ಮನೆ ವಸೂಲ್ಕೊಳ್ಡ್ ದಾಟ್ಕೊಂಡು ಬಂದರೂ ಅವ್ರಿಗೆ ನಾನು ಯಾವ ರೀತಿ ಸೊಲ್ಯೂಷನ್ ಕೊಡ್ಬೋದು ಅನ್ನೋದು ನನ್ನ ಟಾರ್ಗೆಟ್ ಇರುತ್ತೆ. ನೀವು ಕೂಡ ನಿಮ್ಮ ಆಫೀಸ್ ಇಸ್ ಯೋರ್ ಟೆಂಪಲ್, ಅದು ಒಂದು ದೇವಸ್ಥಾನದ ರೀತಿಯಲ್ಲಿ ಸ್ವಚ್ಛವಾಗಿ ಇಟ್ಕೋಬೇಕು. ಬಂದಿರುವಂತಹ ಪ್ರತಿಯೊಬ್ಬರನ್ನು ಕೂಡ ಅವರ ಸಮಸ್ಯೆಯನ್ನು ಆಲಿಸಿ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅನ್ನೋದು ನಾವು ತಗಲು ಹಾಕಬೇಕು. ಅದು ಇರಬಾರ್ದು. ದೇವರು ವರ ಕೊಡ್ತಾರೆ, ಪೂಜಾರಿನೂ ವರ ಕೊಡ್ತಾರೆ. ಹೌದಾ? ಸೊ ನೀವೆಲ್ಲ ಆ ರೀತಿ ಕೆಲಸ ಮಾಡ್ತೀರಾ ಅಂತ ಭಾವಿಸ್ಕೊಂಡು ಇವತ್ತು ಸುಮಾರು ಐ ಥಿಂಕ್ ಎಷ್ಟು ಜನ ಬೆನಿಫಿಷರೀಸ್, 18 ಜನರಿಗೆ ನಾವು ಇವತ್ತು ಸನ್ಮಾನ ಮಾಡ್ತಾ ಇದ್ದೀವಿ. ಸೊ ಎಲ್ರಿಗೂ ಕೂಡ ನಾನು ಮಿನಿಸ್ಟರ್ ಅವ್ರ ಪರವಾಗಿ, ಮತ್ತು ದಾವಣಗೆರೆ ದಕ್ಷಿಣ ಶಾಸಕರು ಸಮಾಜ್ ಶಾಮ್ನೂರು, ಮತ್ತು ನಮ್ಮ ಎಲ್ಲ MLAs ಪರವಾಗಿ ಆ್ಯಂಡ್ ವೈಯಕ್ತಿಕವಾಗೂ ಕೂಡ ಐ ರಿಯಲಿ ಕಂಗ್ರ್ಯಾಚುಲೇಟ್ ಯು. ನಿಮ್ಮ ಸರ್ವಿಸಸ್ ಇದಕ್ಕಿಂತ ಉತ್ತಮವಾಗಿ ಒಂದು ಏನೇ ಪ್ರಶಸ್ತಿ ಬಂದರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೋಬೇಕು. ನಾವು ಇಟ್ಕೊತೀವಿ, ನಿಮ್ಮಿಂದ ನೀವು ಜಾಸ್ತಿ ಇಟ್ಕೊಳ್ಳಿ. ಸೊ ಆ ರೀತಿ ವರ್ಕ್ ಮಾಡಿ. ಆಮೇಲೆ ಬೆನಿಫಿಷರೀಸ್ ಕೂಡ ಕೆಳಗಡೆ ಸ್ಪೆಷಲಿ ಚಾಲೆಂಜ್ಡ್ ಮಕ್ಕಳಿಗೆ, ಆಮೇಲೆ ಮಹಿಳೆಯರಿಗೆ ಹೊಲಿಗೆ ಯಂತ್ರ ಇರ್ಬೋದು, ಮತ್ತು ಲ್ಯಾಪ್ಟಾಪ್ ಕೊಟ್ಟಿದ್ದೀವಿ. ಆಮೇಲೆ ಅವರಿಗೆ ಬ್ರೈಲ್ ಇಕ್ವಿಪ್ಮೆಂಟ್ಸು, ಮತ್ತು ವೆಹಿಕಲ್ಸ್, ವೀಲ್ ಚೇರ್ ಕೂಡ ಕೊಟ್ಟಿದ್ದೀವಿ. ಸೊ ಅದನ್ನು ಕೂಡ ಅವರೆಲ್ಲ ಚೆನ್ನಾಗಿ ಬಳಸ್ಕೊತಾರೆ. ಯಾವಾಗಲೂ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ಸರ್ಕಾರದ ಕೆಲಸ ದೇವರ ಕೆಲಸ ಜೊತೆಗೆ ಬೆನಿಫಿಟ್ಸು ಎಲ್ಲರಿಗೂ ಮುಟ್ಟಬೇಕು ಅಂತ, ಕಟ್ಟೆ ಕಡೆಯ ವ್ಯಕ್ತಿಗೂ ಕೂಡ ಮುಟ್ಟಬೇಕು ಅಂತ. ಸೊ ನಮ್ಮ ಚೀಫ್ ಮಿನಿಸ್ಟರ್, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಏನು ಹೇಳ್ತಾರೆ, ಅದು ಒಂದು ಗವರ್ಮೆಂಟ್ ಆಗಿ ನಾವು ಅದನ್ನು ಕೆಳ ಹಂತದ ತನಕ ಮುಟ್ಟುವಂತಹ ಕೆಲಸ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಆಗುತ್ತೆ. ಇವತ್ತು ಕೂಡ ನಮ್ಮ ಸ್ಪೆಷಲಿ ಏಬಲ್ಡ್ ಮಕ್ಕಳನ್ನ ಮುಖ್ಯವಾಹಿನಿಗೆ ತರುವಂತಹ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ರೇಣುಕಾ ಅವರು ಕೂಡ ಅವರು ಮಹಾನಗರ ಪಾಲಿಕೆ ಆಯುಕ್ತರಾದಾಗ ಸಾಕಷ್ಟು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ನಾನು ಹೇಳಿದಾಗ ಎಲ್ಲದನ್ನು ಕೂಡ ಸ್ಕ್ಯಾನ್ ಮಾಡಿ ರೆಕಾರ್ಡ್ಸ್ ಎಲ್ಲ ಡಿಜಿಟೈಸ್ ಮಾಡಿದ್ದೀನಿ ಮೇಡಮ್ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಇವತ್ತಿನ ದಿನ ಮಹಾಂತೇಶ್ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ನಾನು ಮೊನ್ನೆ ನಮ್ಮ SS ಲೇಔಟ್ನಲ್ಲಿರುವಂತಹ ಮೇನ್ಲಿ ಏನೇ ಪ್ರೋಗ್ರಾಮ್ ಇದ್ದರೂ PPP ಮಾಡೆಲ್ನಲ್ಲಿ ಮಾಡೋದು ನನಗಿಷ್ಟ. ಪಬ್ಲಿಕ್ನಲ್ಲಿ ನಾವು ಇಂಟ್ರ್ಯಾಕ್ಟ್ ಆಗಬೇಕು, ಸಿವಿಕ್ ರೆಸ್ಪಾನ್ಸಿಬಿಲಿಟಿ ಬರಬೇಕು. ಸಾಮಾನ್ಯ ಜನರಿಗೂ ಕೂಡ ಇದು ಬರೀ ಸರ್ಕಾರದ ಕೆಲಸ, ಇದು ನನ್ನ ಕೆಲಸ. ನನ್ನ ಮನೆ, ನನ್ನ ಡ್ರಾಯಿಂಗ್ ರೂಮ್ ಕ್ಲೀನ್ ಇರಬೇಕು, ರೋಡ್ ಹೇಗಾರ ಇರಲಿ, ಎಲ್ಲಿ ಬೇಕಲ್ಲಿ ಪ್ಲಾಸ್ಟಿಕ್ ಎಸಿತೀನಿ, ಎಲ್ಲಿ ಬೇಕಲ್ಲಿ ಉಗುಳ್ತೀನಿ, ಎಲ್ಲಿ ಬೇಕಲ್ಲಿ ಊಟ ಎಸಿತೀನಿ ಅನ್ನೋದಲ್ಲ. ಇದು ಇಡೀ ಪ್ರಪಂಚನೇ ನನ್ನ ಮನೆ ಅಂದ್ಕೊಂಡು ನಾವು ಇರಬೇಕಾಗುತ್ತೆ. ಸೊ ಆ ರೀತಿ ಸ್ವಚ್ಛತೆಯನ್ನು ಕಾಪಾಡಬೇಕು ಅನ್ನೋ ಒಂದು PPP ಮಾಡೆಲ್ನಲ್ಲಿ ಲಾಸ್ಟ್ ಇಯರು ಶುರು ಮಾಡ್ಕೊಂಡಿದ್ವಿ. ಅದನ್ನು ಮಹಾಂತೇಶ್ವರ್ಗೂ ಕೂಡ ಈ ವರ್ಷ ಕಂಟಿನ್ಯೂ ಮಾಡಿರಿ. ಅಲ್ಲಿರುವಂಥ ಸಿವಿಲಿಯನ್ಸ್ನ ಇನ್ವಾಲ್ವ್ ಮಾಡಿಕೊಂಡು ಕ್ಲೆನ್ಲಿನೆಸ್ ಡ್ರೈವ್ ಶುರು ಮಾಡೋಣ. ಅದನ್ನು ನಂತರ ಪ್ರತಿಯೊಂದು ವಾರ್ಡ್ನಲ್ಲೂ ಸಿವಿಲಿಯನ್ಸ್ ಪಬ್ಲಿಕ್ ಪಾರ್ಟಿಸಿಪೇಷನ್ನಲ್ಲಿ ನಾವು ರೆಸ್ಪಾನ್ಸಿಬಲ್ ಸಿವಿಕ್ ಬಿಹೇವಿಯರ್ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸೋಣ ಅಂತ ಹೇಳಿ, ಮತ್ತು ನಮ್ಮ ಅಪ್ಪಾಜಿಯವರ
ಹುಟ್ಟುಹಬ್ಬದ ಪ್ರಯುಕ್ತ ಜೂನ್ 16 ಅಂದು ಹಸುರೀಕರಣ ಮತ್ತು ಸ್ವಚ್ಛತೆಗೆ ಸಂಬಂಧಪಟ್ಟ ಹಾಗೆ ಅನೇಕ ಕಾರ್ಯಕ್ರಮಗಳ ಬಗ್ಗೆ ಮಹಾಂತೇಶ್ ಅವ್ರ ಜೊತೆಗೆ ಮತ್ತು ರೇಣುಕಾ ಅವ್ರ ಜೊತೆ ಕೂಡ ಮಾತಾಡಿದ್ದೀವಿ. ಬರುವಂಥ ದಿನಗಳಲ್ಲಿ ಅದರ ಬಗ್ಗೆ ಕೂಡ ಒಂದು ಕ್ಲಿಯರ್ ಅಜೆಂಡಾ ಇಟ್ಕೊಂಡು ಅದನ್ನು ಕೂಡ ನಿಮ್ಮ ಮುಂದೆ ಪ್ರಸ್ತಾಪ ಮಾಡೋಣಂತೆ. ಒಟ್ಟು ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ದಾವಣಗೆರೆ ಜನತೆಗೆ ಎಲ್ಲ ರೀತಿಯ ಸೌಲಭ್ಯಗಳು ಸಿಗಲಿ. ಅವರು ನಮ್ಮ ಆಫೀಸಸ್ಸಿಗೆ, ನಮ್ಮ ಡಿಪಾರ್ಟ್ಮೆಂಟ್ಸಿಗೆ ಬಂದರೆ ಅವರ ಕೆಲಸಗಳು ಆಗುವಂತಾಗಲಿ. ಮತ್ತು ಸ್ಪೆಷಲಿ ನನಗೆ ಮಕ್ಕಳು ಸ್ಟೂಡೆಂಟ್ಸ್ ಬರ್ತಾರಲ್ಲ, ಅವರ ಒಂದು ಲ್ಯಾಪ್ಟಾಪ್ ಫೆಸಿಲಿಟಿ ಇರ್ಬೋದು, ಫರ್ದರ್ ಎಂಪ್ಲಾಯ್ಮೆಂಟ್ ಇರ್ಬೋದು, ಲೋನ್ ಫೆಸಿಲಿಟಿ ಇರ್ಬೋದು, ಅದ್ರ ಬಗ್ಗೆ ಹೆಚ್ಚಿನ ಗಮನ ವಹಿಸ್ರಿ. ಟ್ಯಾಕ್ಸ್ ಕಲೆಕ್ಷನ್ನು ಈಗ ನಿಮ್ಮ ಡಿಪಾರ್ಟ್ಮೆಂಟ್ ಹೇಳ್ತೀರಾ, ಬಟ್ ನಮಗೇನು ಅಂದರೆ ನಮ್ಮ ಜನರ ಸಂತೋಷವಾಗಿರಲಿ, ಅವ್ರ ಕೆಲಸಗಳು ಆಗಲಿ ಅಂತ. ಆ್ಯಂಡ್ ಮತ್ತೊಮ್ಮೆ ಎಲ್ಲ ಡಿಪಾರ್ಟ್ಮೆಂಟ್ನ ಇನ್ಚಾರ್ಜ್ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಮತ್ತು ಎಂಟೈರ್ ಮಹಾನಗರ ಪಾಲಿಕೆಗೆ ನಾನು ಶುಭಾಶಯಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ.